ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯಿತು ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ಹೌದು, ನಿಮ್ಮಲ್ಲಿ ಕೆಲವರು 6 ಗಂಟೆಗೆ ಎಚ್ಚರಗೊಳ್ತೀರೆಂದು ನನಗೆ ಗೊತ್ತು. ಇನ್ನು ಕೆಲವರು ಅರ್ಲಿಯಾಗಿ ಎದ್ದೇಳ್ತಿರಬಹುದು, ಕೆಲವರು ಉದ್ಯೋಗಕ್ಕೆ ಹೋಗುವುದಕ್ಕಾಗಿ ಎದ್ದೇಳ್ತಾ ಇರಬಹುದು, ಇಲ್ಲವೇ ಮನೆಯಲ್ಲಿ ಆಹಾರ ಸಿದ್ಧ ಮಾಡಲು ಎದ್ದೇಳ್ತಿರಬಹುದೇನೋ. ಯಾವುದೇನೇ ಆಗಿರಲಿ, ಯೇಸುವಿನ ಮಾತುಗಳನ್ನು ಕೇಳಲು 7 ಗಂಟೆಗೆ ಎಲ್ಲರಿಗೂ ಕನ್ವಿನಿಯೆಂಟ್ ಆಗಿರ್ತದೆ ಎಂದು ನೆನೆಸಿ ನಿಮ್ಮ ಬಳಿಗೆ ಬರ್ತಿದ್ದೇನೆ. ಬನ್ನಿರಿ, ಈ ದಿನದ ಅನುದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು, ಅಷ್ಟಕ್ಕೂ ಅನುದಿನದ ಧ್ಯಾನ ನೀವು ಕ್ರಮವಾಗಿ ಕೇಳ್ತಾ ಇದ್ದೀರೋ ಅಥವಾ ಕೆಲವೊಂದು ಸಾರಿ ಕೇಳ್ತಾ ಇದ್ದೀರೋ? ದಯವಿಟ್ಟು ಕ್ರಮವಾಗಿ ಕೇಳಿರಿ. ಪ್ರತಿದಿನ ವಾಕ್ಯ ಕೇಳ್ತಾ ಇರುವ ಹಾಗೆ ದೇವರು ನಮ್ಮನ್ನು ನಡೆಸುತ್ತಿದ್ದಾರೆ, ಮುಂದಕ್ಕೆ ನಡೆಸುತ್ತಿದ್ದಾರೆ. ಒಂದು ಕ್ಲಾಸ್ನಲ್ಲಿ ಟೀಚರ್ ಲೆಸನ್ ತೆಗೆದುಕೊಳ್ಳುವಾಗ ಗಮನಿಸಿ ನೋಡಿ, ಒಂದು ಸಿಸ್ಟಮ್ ಪ್ರಕಾರ ಹೋಗ್ತಾರೆ. ನಮ್ಮ ಮಕ್ಕಳಿಗೂ ಕೂಡ ಓದುವಾಗ ಗ್ರೇಡ್ ನಂತರ ಗ್ರೇಡ್ಗಳು ಮೇಲೆ ಹೋಗ್ತಿರ್ತಾರಲ್ಲವೇ? ಹಾಗೆಯೇ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ದೇವರ ವಾಕ್ಯವನ್ನು ಒಂದು ಕ್ರಮಬದ್ಧತೆಯಲ್ಲಿ ಓದಬೇಕು, ಧ್ಯಾನಿಸಬೇಕು, ಕೇಳಬೇಕು. ದೇವರ ವಾಕ್ಯ ನೀವು ಗಮನಿಸಿ ನೋಡುವುದಾದರೆ, ಫಲಿಸಲಾರದ ಮರ ದೇವರು ಕಡ್ದಾಕ್ತೇನೆಂದಿದ್ದಾರೆ, ಹೌದಲ್ಲವೋ? ಹಾಗಾದರೆ ನೀವು ಫಲಿಸುತ್ತಾ ಇದ್ದೀರೋ? ಓ, ನಾವು ಫಲಿಸುತ್ತಿದ್ದೇವೆ. ಆ ವಾಕ್ಯ ನಮಗಲ್ಲ ಅನ್ನಬಹುದೇನೋ? ಅದಕ್ಕೆ ನಿಮ್ಮೊಂದಿಗೆ ದೇವರು ಮಾತಾಡ್ತಿದ್ದಾರೆ. ಫಲಿಸುತ್ತಾ ಇದ್ದೀರಿ, ಕರೆಕ್ಟೇ. ನೀವು ಮಾನಸಾಂತರ ಹೊಂದಿದ ನಂತರ ನಿಮ್ಮಲ್ಲಿ ಬಹಳಷ್ಟು ಮಾರ್ಪಡುವಿಕೆ ಬಂದಿರೋದು ನಿಜವೇ. ಬಹಳಷ್ಟು ವಿಷಯಗಳಲ್ಲಿ ಬೆಳೆದಿದ್ದೀರಿ, ಒಳ್ಳೆಯದೇ. ಕೆಲವೊಂದು ವಿಷಯಗಳಲ್ಲಿ ಖಚಿತವಾಗಿಯೂ ಕ್ರಮವನ್ನು ಪಾಲಿಸ್ತಾ ಇದ್ದೀರಿ. ಸಭೆಗೆ ಹೋಗ್ತಾ ಇದ್ದೀರಿ. ಬಹುಶಃ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ನಾವು ಕ್ರಮವಾಗಿ ದಶಮಭಾಗ ಕೊಡ್ತಿದ್ದೇವೆಂದು, ನಾವು ಸಭೆಗೆ ಹಾಜರಾಗ್ತಿದ್ದೇವೆಂದು, ನಾವು ಕರ್ತನ ನಾಮದಲ್ಲಿ ದಿನಾಲು ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ. ಪರಲೋಕ ಪ್ರಾರ್ಥನೆ, ಯೇಸು ಕಲಿಸಿರುವ ಪ್ರಾರ್ಥನೆ ಖಚಿತವಾಗಿಯೂ ಮಾಡ್ತೇವೆ. ಬಹಳ ಚೆನ್ನಾಗಿ ಹೇಳ್ತಾರೆ ಕೆಲವರು. ಪ್ರಾರ್ಥನೆ ಮಾಡ್ತಿದ್ದೀರಾ ಅಂದರೆ ಹೌದು, ಮಾಡ್ಕೊಳ್ತಿದ್ದೇವೆ ಅನ್ನುತ್ತಾರೆ. ಯೇಸು ಕಲಿಸಿದ ಪ್ರಾರ್ಥನೆ ಮಾಡಿ ಮುಗಿಸಿದ್ದೇವೆ ಅನ್ನುತ್ತಾರೆ. ಆಚಾರವಾಗಿ ಕೆಲವೊಂದು ಪದ್ಧತಿಗಳನ್ನು ನಾವು ಅನುಸರಿಸುತ್ತಾ ಇದ್ದೇವೆ, ಆಚಾರ ಹಿಂಬಾಲಿಸ್ತಿದ್ದೇವೆ. ಆದರೆ ಅದಲ್ಲ ಪ್ರಿಯರೇ. ನಮ್ಮ ಫಲ ಎನ್ನುವಂಥದ್ದು ಆಕ್ಷನ್ ಅಲ್ಲ, ಕಲಿತುಕೊಂಡಂಥದ್ದಲ್ಲ. ನಿಮ್ಮ ಹೃದಯದೊಳಗಡೆಯಿಂದ ಅದು ಜನ್ಮಿಸಬೇಕು, ನಿಮ್ಮ ನರನಾಡಿಗಳೊಳಗಿಂದ ಉದ್ಭವಿಸಬೇಕು. ಯೇಸುವನ್ನು ಸ್ತುತಿಸ್ತಾ ಇದ್ದೀರಾ? ಸ್ತುತಿ 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 ಅಂತ ಹೇಳಿ ಸ್ತುತಿಸ್ತಿದ್ದೇವೆ. ನಮ್ಮ ಚರ್ಚಿಗೆ ಹೋಗಿ ಎಷ್ಟೋ ಸ್ತುತಿಗೀತೆ ಹಾಡ್ತಿದ್ದೇವೆ ಎಂದು ಬಹುಶಃ ಹೇಳ್ಬಹುದೇನೋ. ಆದರೆ ನಿಜವಾದ ಸ್ತುತಿ ಹೃದಯದಲ್ಲಿದೆಯಾ? ಹೃದಯದಲ್ಲಿ ಸ್ತುತಿ ಇಲ್ಲದೆ ಹಲ್ಲೆಲೂಯ ಸ್ತುತಿ ಮಹಿಮೆ ಹಾಡುವೆ ಎಂದು ಹಾಡಬಹುದು ನಾವು. ಹೃದಯದಲ್ಲಿ ವಾಕ್ಯ ಇಲ್ಲದಿದ್ದರೂ ಕೂಡ ಬಾಯಿಂದ ವಾಕ್ಯವನ್ನು ವರ್ಣಿಸಬಹುದು. ವಾಕ್ಯ ಹೇಳಿ ವರ್ಣಿಸಿ ಎಲ್ಲ ಹೇಳಿದ ನಂತರವೂ ಕೂಡ ಅದರ ಪ್ರಕಾರ ಜೀವಿಸಲಾರದೆ ಇರುವುದಾದರೆ ಅದಕ್ಕೆ ಫಲ ಅನ್ನಬೇಕೋ ಇಲ್ಲವೇ ಏನನ್ನಬೇಕು? ಅದನ್ನೇ ನೋಡೋಣ. ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ಹಾಡುವೆನು ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ಒಂದು ದ್ರಾಕ್ಷ ತೋಟವಿತ್ತು. ಅವನು ಅದನ್ನು ಅಗೆತೆ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷೆಯ ಸಸಿಗಳನ್ನು ನೆಟ್ಟನು. ಅದರ ಮಧ್ಯದಲ್ಲಿ ಬುರುಜನ್ನು ಕಟ್ಟಿಸಿ ದ್ರಾಕ್ಷೆಯ ತೊಟ್ಟಿಯನ್ನು ಕೊರೈಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿದ್ದನು. ಆದರೆ ಏನಂತೆ ಪ್ರಿಯರೇ, ಒಂದು ಸಾರವತ್ತಾದ ಭೂಮಿಯ ಮೇಲೆ, ಒಳ್ಳೆಯ ಎತ್ತರವಾದ ಗುಡ್ಡದ ಮೇಲೆ, ಒಳ್ಳೆ ಸಾರವತ್ತವಾದ ಭೂಮಿಯ ಮೇಲೆ ಶ್ರೇಷ್ಠವಾದ ದ್ರಾಕ್ಷಿಯ ಸಸಿಗಳನ್ನು ತರಿಸಿ ನಾಟಿ ನೀರನ್ನು ಕಟ್ಟಿ ಆ ಸ್ಥಳವನ್ನು ಬಹಳ ಚೆನ್ನಾಗಿ ಸರಿಪಡಿಸಿ ಶ್ರೇಷ್ಠವಾದ ಸಸಿಗಳನ್ನು ನಾಟಿ ಆ ದ್ರಾಕ್ಷೆ ತೋಟ ಫಲಿಸುತ್ತದೆ ಎಂದು ಬುರುಜು ಕಟ್ಟಿಸಿ, ಬುರುಜ್ ಅಂದರೆ ದೊಡ್ಡ ಸ್ತಂಭದ ಆಗಿರುತ್ತೆ. ಯಾವುದೇ ಕಾಗೆಗಳು, ಯಾವುದೇ ಪಕ್ಷಿಗಳು ಬಂದು ದ್ರಾಕ್ಷೆ ತಿನ್ನಲಾರ್ದ ಹಾಗೆ ಕಾವಲಾಗಿರ್ತಾ ಇದ್ರು. ಆ ದ್ರಾಕ್ಷೆ ತೋಟಕ್ಕೆ ಕಾವಲಾಗಿದ್ದು, ಆ ತೋಟ ಒಳ್ಳೆ ದ್ರಾಕ್ಷೆಗಳನ್ನು ಫಲಿಸಿದ್ರೆ ಅದರ ರಸವೆಲ್ಲ ತೆಗೆಯೋಣ ಅಂತ ತೊಟ್ಟಿಗಳನ್ನು ಕೊರೈಸಿ ಎದುರು ನೋಡ್ತಾ ಇದ್ದನಂತೆ ಯಜಮಾನನು. ಯೇಸುವಿನ ಕಾಲದಲ್ಲಿ ಇದ್ದಂತಹ ಅಂಜೂರದ ಮರದಂತೆ ಅದು ಫಲಿಸಲಿಲ್ಲ. ಆದರೆ ಈ ದ್ರಾಕ್ಷೆ ಹಣ್ಣುಗಳು ಬೆಳೆಯಲು ಶುರುವಾದುವಂತೆ, ಫಲಿಸಿದುವಂತೆ. ಆದರೆ ಹೊಲಸು ಹಣ್ಣುಗಳು ಬಿಟ್ಟಿತು.
ಬಹಳ ಚೆನ್ನಾಗಿ ಫಲಿಸಿವೆ ಅಂತ ಕಡಿದು ಬಾಯಲ್ಲಿಟ್ಕೊಂಡ್ರೆ ಕಹಿಯಾಗಿದ್ವಂತೆ. ನಿಮಗೆ ಗೊತ್ತಾ ಪ್ರಿಯರೇ, ಈ ಸೌತೆಕಾಯಿ ಬಹಳ ಚೆನ್ನಾಗಿರ್ತವೆ, ಕೆಲವೊಂದು ಸೌತೆಕಾಯಿ ಬಹಳ ಕಹಿಯಾಗಿರ್ತವೆ. ನೋಡಲಾರದೆ ಅವುಗಳನ್ನು ಕಟ್ ಮಾಡಿ ತಿಂದ್ರೆ ಬಹಳ ಕಹಿಯಾಗಿರ್ತವೆ. ಕಹಿಯಾದದ್ದು ಮೇಲೆ ಕಾಣುವುದಕ್ಕೆ ಎಲ್ಲವೂ ಒಂದೇ ರೀತಿಯಾಗಿರ್ತವೆ, ಆದರೆ ಅವುಗಳ ರುಚಿ ಬೇರೆ. ಈ ದ್ರಾಕ್ಷೆ ಹಣ್ಣುಗಳನ್ನು ನೋಡಿದ ಕೂಡಲೇ ಬಾಯಲ್ಲಿ ನೀರು ಬಿಡ್ತವೆ, ಆದರೆ ಬಾಯಲ್ಲಿ ಇಟ್ಕೊಂಡ್ರೆ ಕಹಿಯಾಗಿದುವು. ಹೊಲಸು ದ್ರಾಕ್ಷೆ ಹಣ್ಣುಗಳಂತೆ, ಕಹಿ ದ್ರಾಕ್ಷಿಗಳಂತೆ. ಹೇಗಿರುತ್ತೆ ಹೇಳಿ ಆ ಯಜಮಾನನಿಗೆ? ಇಷ್ಟೊಂದು ಕಷ್ಟಪಟ್ಟಿದ್ದೇನಲ್ಲವೇ, ಇದಕ್ಕೆ ಒಳ್ಳೆ ಭೂಮಿಯಲ್ಲಿಟ್ಟಿದ್ದೇನಲ್ಲವೇ, ಒಳ್ಳೊಳ್ಳೆ ಸಸಿಗಳನ್ನು ತಂದು ನಾಟಿದೇನಲ್ಲವೇ, ಇದಕ್ಕೋಸ್ಕರ ಎಷ್ಟೋ ಕಾವಲುಗಾರರನ್ನಿಟ್ಟಿದ್ದೇನಲ್ಲವೇ, ಎಷ್ಟೋ ಎದುರು ನೋಡಿ ತೊಟ್ಟಿಗಳನ್ನು ಕೊರೆಯಿಸಿದೇನಲ್ಲವೇ, ವರ್ಷವಿಡೀ ಕಾದುಕೊಂಡಿದ್ರೆ ಕೊನೆಗೆ ಇದು ಹೊಲಸು ದ್ರಾಕ್ಷಿ ಹಣ್ಣನ್ನು ಬಿಟ್ಟಿತಂತೆ. ನಮ್ಮಲ್ಲಿಯೂ ಬಹಳಷ್ಟು ಜನರಿಗೆ ದೇವರು ಎಷ್ಟೋ ಪ್ರೀತಿಸಿ ಎಲ್ಲೋ ತಿರುಗಾಡುತ್ತಿರುವ ನಮ್ಮನ್ನು ತಂದು ಆತನ ರಾಜ್ಯದಲ್ಲಿಟ್ಟಿದ್ದಾರೆ ಪ್ರಿಯರೇ. ಒಳ್ಳೆ ಸಭೆಯಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. ನಿಮ್ಮನ್ನು ಕಾವಲುಗಾರರಂತೆ ಕಾಯುವ ಒಳ್ಳೆ ದೈವಸೇವಕರನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಕಾಪಾಡುವುದಕ್ಕಾಗಿ, ಆಧರಿಸುವುದಕ್ಕಾಗಿ, ಎಚ್ಚರಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ಸಭೆ ಕೊಟ್ಟಿದ್ದಾರೆ, ಸೇವಕರನ್ನು ಕೊಟ್ಟಿದ್ದಾರೆ. ನೀವು ಎಷ್ಟೋ ಶ್ರೇಷ್ಠ ವ್ಯಕ್ತಿಗಳಾಗಿರ್ತೀರಿ. ದೇವರ ಪ್ರಣಾಳಿಕೆಯಲ್ಲಿ ನೀವು ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತೀರೆಂದು ಎದುರು ನೋಡ್ತಾ ಇರುವಾಗ ಒಳ್ಳೆ ಸಭೆಗೆ ಹೋಗ್ತೇವೆಂದು ಹೇಳಿಕೊಳ್ತೀರಿ. ನಮ್ಮ ಪಾಸ್ಟರ್ ಅವರು ದೊಡ್ಡ ದೈವ ಸೇವಕರೆಂದು ಹೇಳ್ಕೊಳ್ತೀರಿ. ಪಾಸ್ಟರ್ ಅವರು ಪ್ರಾರ್ಥಿಸಿದಾಗಲೇ ನಮಗೆ ಆಶೀರ್ವಾದ ಉಂಟಾದುವೆಂದು ಹೇಳ್ತೀರಿ. ವಾಕ್ಯ ಕೇಳಿದಾಗಲೇ, ದೀಕ್ಷಾಸ್ನಾನ ಹೊಂದಿದಾಗಲೇ ನಾನು ಈ ಸ್ಥಾನಕ್ಕೆ ಬಂದೇನೆಂದು ಸಾಕ್ಷಿ ಕೊಡ್ತೀರಿ. ಆದರೆ ಫಲದ ವಿಷಯಕ್ಕೆ ಬರೋಷ್ಟೊತ್ತಿಗೆ ಕಹಿಯಾದ ಫಲಗಳು, ಕಹಿಯಾದದ್ದು. ಕಹಿ ಅಂದ ಕೂಡಲೇ ಮುಖ ಹೇಗಿಟ್ಕೊಳ್ತೇವೆ ಹೇಳಿ? ವಿಕಾರವಾಗಿಟ್ಕೊಳ್ತೇವೆ. ಮರ್ತೇನಾದರೂ ಕಹಿ ನಿಮ್ಮ ನಾಲಿಗೆಗೆ ಹತ್ತಿದ್ರೆ ವಿಕಾರವಾಗ್ತದಲ್ಲವೇ? ಹಾಗೆಯೇ ಕೆಲವರ ಜೀವಿತದಲ್ಲಿ ಕೃತಜ್ಞತೆ ಇಲ್ಲ. ಎಷ್ಟೋ ಕಾರ್ಯಗಳನ್ನು ದೇವರು ಮಾಡಿದ್ರೂ ಕೂಡ, ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ವಿರಕ್ತಿಯಿಂದಲೇ ಮಾತಾಡ್ತಾರೆ, ನೆಗೆಟಿವ್ ಮಾತುಗಳನ್ನೇ ಮಾತಾಡ್ತಾರೆ. ಪಾಸ್ಟರ್ ಅವರು ನಿಮಗಾಗಿ ಬಹಳ ಶ್ರಮೆ ಪಡ್ತಿದ್ದಾರೆ ಅನ್ನುವಾಗ ಅವ್ರ ಕೆಲಸ ಏನಿದೆ? ಶ್ರಮೆ ಪಡ್ಲಿಕ್ಕೆ ಹೇಳ್ರಿ ಅನ್ನುತ್ತೀರಿ. ಹೌದಾ? ಏನಂದ್ರಿ? ದೇವರ ಆಲಯದಲ್ಲಿ ಕೊರತೆಗಳಿವೆ ಅಂದಾಗ ನನಗೇನು ಮಾಡನ್ನುತ್ತೀರಿ? ಕೊಡೋದು ಕೊಟ್ಟಿದ್ದೇನಲ್ಲವೇ ಅನ್ನುತ್ತೀರಿ. ದೇವರ ಸೇವೆಗೆ ಹೋಗೋಣ ಬಾ ಅಂತ ಕರೆದ್ರೆ, ನಾನ್ಯಾಕೆ ಬರಲಿ, ನನಗೆ ಉದ್ಯೋಗ ಇದೆ, ಕೆಲಸ ಇದೆ ಎಂಬುದಾಗಿ ಹೇಳುತ್ತಾ, ಕೆಲಸ ಕಾರ್ಯಾಲಯದವರಿಗೆ ಸೇವೆ, ನಮಗೆ ಕೆಲಸ ಇವೆ ಎಂಬುದಾಗಿ ಬೇಜವಾಬ್ದಾರಿಯಿಂದ ಮಾತಾಡ್ತಾರಲ್ಲವೇ? ಒಂಥರ ವಿಮರ್ಶಿಸುತ್ತಾರಲ್ಲವೇ? ನಿಮಗೇನಯ್ಯ ಕೆಲಸ ಕಾರ್ಯ ಇಲ್ಲ, ನಮಗೆ ಬಹಳಷ್ಟು ಕೆಲಸ ಇವೆ. ಎಲ್ಲಿಂದ ಬಂದಿವೆ ನಿಮಗೆ ಬಹಳಷ್ಟು ಕೆಲಸ? ಎಲ್ಲಿಂದ ಬಂದವು ನಿಮಗೆ ಆ ಜಾಬ್ಗಳು? ಯಾರು ಕೊಟ್ಟರು ನಿಮಗೆ ಆ ವ್ಯಾಪಾರ? ಯಾರು ನಿಮ್ಮನ್ನು ಆಶೀರ್ವದಿಸಿದ್ದಾರೆಂದು ಮರ್ತೋದ್ರಿ. ದೇವರು ಆಶೀರ್ವದಿಸಿದ ಹೊರತು ಯಾರೂ ಅಭಿವೃದ್ಧಿಗೆ ಬರಲಾರರು. ಅಭಿವೃದ್ಧಿ ಹೊಂದಿದ ನಂತರ ಫಲ ಕೊಡುವುದರ ಬದಲಿಗೆ ಕಹಿಯಾದ ಫಲಗಳು ಕೊಡೋದು. ದುಡ್ಡು ಕೊಡೋದು ಯಾರಿಗೆ ಬೇಕು ಪ್ರಿಯರೇ? ದುಡ್ಡು ಯಾರು ಬೇಕಾದರೂ ಕೊಡ್ತಾರೆ. ಸೇವೆ ಬೇಕು ಯೇಸುವಿಗೆ, ನಿಮ್ಮ ಪ್ರೀತಿ ಬೇಕು ಯೇಸುವಿಗೆ. ಅಮ್ಮ ಮಾಡುವಂತಹ ಸೇವೆ ದುಡ್ಡಿಗಾಗಿ ಮಾಡೋದಿಲ್ಲ. ದುಡ್ಡು ಕೊಟ್ಟು ಮನೆ ಕೆಲಸದವರಿಂದ ಮಕ್ಕಳನ್ನು ಸಾಕ್ತಾ ಇದ್ದಾರೆ ಬಹಳಷ್ಟು ಜನ ಈ ದಿನ. ಅಮ್ಮಳ ಅನುರಾಗವಿಲ್ಲದೆ ಮನೆ ಕೆಲಸದವರಿಗೆ ದುಡ್ಡು ಕೊಟ್ಟು ಅಮ್ಮಳಂತೆ ಕೆಲಸ ಮಾಡಿ ಅಂದಾಗ ಆ ಮಕ್ಕಳು ಬೆಳೆದು ಹೇಗಾಗ್ತಿದ್ದಾರೆ ಗೊತ್ತಾ? ಹೋಗಿ ನೋಡ್ರಿ ಇತರ ದೇಶಗಳಿಗೆ. ಗಂಡ ಹೆಂಡತಿಯರಿಬ್ಬರು ಉದ್ಯೋಗಕ್ಕೆ ಹೋಗಿ ಕೆಲಸಗಾರರ ಬಳಿಯಲ್ಲಿ ಮಕ್ಕಳನ್ನು ಬಿಟ್ಟು ಹೋದ್ರೆ, ಇಲ್ಲವೇ ಸಿಟ್ಟಿಂಗ್ ಸೆಂಟರಲ್ಲಿ ಬಿಟ್ಟು ಹೋದ್ರೆ, ಎಲ್ಲೋ ಒಂದು ರೀತಿಯಾಗಿ ಹೇಳಬೇಕಾದ್ರೆ ಏನನ್ನೋಣ ಅದಕ್ಕೆ, ಆ ಪ್ಲೇ ಗ್ರೌಂಡಲ್ಲಿ ಬಿಟ್ಟು ಹೋಗ್ತಾರೆ, ಪ್ಲೇಸ್ನಲ್ಲಿ ಬಿಟ್ಟು ಹೋಗ್ತಾರೆ. ಅಂತಹ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ತಂದೆ ತಾಯಿಗಳೊಂದಿಗೆ ಯಾವ ಸಂಬಂಧ ಇರಲ್ಲ, ಅವ್ರ ಮೇಲೆ ಪ್ರೀತಿ ಇರಲ್ಲ. 18 ವರ್ಷ ವಯಸ್ಸಿಗೆ ಬರೋಷ್ಟೊತ್ತಿಗೆ ತಂದೆ ತಾಯಿಗಳನ್ನು ಬಿಟ್ಟು ಹೊರಟು ಹೋಗ್ತಾರೆ, ಸಂಬಂಧವೇ ಇಟ್ಕೊಳ್ಳಲ್ಲ. ನೀವು ದೇವರೊಂದಿಗೆ ಸಂಬಂಧವುಳ್ಳವರಾಗಿರ್ಬೇಕು ಪ್ರಿಯರೇ. ನಿಮ್ಮ ದಾರಿಯಲ್ಲಿ ಹೋಗ್ತಾ ದೇವರಿಗೆ ಕೊಡೋದನ್ನು ಕೊಟ್ಟಿದ್ದೀನಿ ಅಂದರೆ ಸಾಕೋ? ಭಾನುವಾರ ಬಂದು ಹಾಜರ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಾಕಾಗುತ್ತೋ? ನಿಮ್ಮ ಜೀವಿತದಲ್ಲಿ ಕೃತಜ್ಞತೆ, ಸ್ತುತಿ ಇರಬೇಕು, ಆನಂದ, ಸಂತೋಷ ಇರಬೇಕು. ಅಂತಹ ಫಲಗಳು ನೀವು ಕೊಡಬೇಕು. ನೋಡಿ, ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ಯಾರಾದರೂ ನೆಂಟರು ಬಂದರೆ ಮನೆ ಯಜಮಾನಳು ಒಳ್ಳೊಳ್ಳೆ ರುಚಿಕರವಾದ ಅಡಿಗೆ ಮಾಡುತ್ತಾಳೆ. ಯಾರಾದರೂ ಬಂದರೆ, ಅತಿಥಿ ಬಂದರೆ ಬಹಳಷ್ಟು ಸಾರಿ ಮನೆ ಯಜಮಾನ ಹೇಳ್ತಾನೆ, ಏನು ಈ ದಿನ ಇಷ್ಟು ಚೆನ್ನಾಗಿ ಮಾಡಿದಿ, ದಿನಾಲೂ ಹೀಗೆ ಮಾಡಬೇಕಲ್ಲವೇ?
ಬೇರೆಯವರು ಬಂದಿದ್ದಕ್ಕಾಗಿ ಎಷ್ಟೋ ಪ್ರೀತಿಯಿಂದ ಮಾಡ್ತಾರೆ, ಎಷ್ಟೋ ಅನುರಾಗದಿಂದ ಮಾಡ್ತಾರೆ. ಹಾಗೆಯೇ ದೇವರ ಕೆಲಸಗಳನ್ನು ಮಾಡುವಾಗ ಪ್ರೀತಿಯಿಂದ ಮಾಡಬೇಕು. ಏನೋ ನನ್ನ ಡ್ಯೂಟಿ ನಾನು ಮಾಡಿದ್ದೇನೆ ಎಂದು ಹೇಳಿ ಮಾಡುವಂಥವರು, ದೇವರ ಕುರಿತು ವಿರಕ್ತಿಯಿಂದ ಮಾತಾಡುವವರು, ಇನ್ನೂ ಗಟ್ಟಿಯಾಗಿ ಕೇಳಿದ್ರೆ ನನಗೆ ದೇವರೇನು ಮಾಡಿದ್ದಾರೆ, ದೇವರಿಗೆ ನಾನು ಮಾಡೋದೆಲ್ಲ ಮಾಡಿದ್ದೇನೆ ಎಂದು ಕೆಲವರು ಹೇಳ್ತಾರಲ್ಲವೇ. ಬಹಳಷ್ಟು ಜನ ಹೇಳ್ತಾರೆ, ದೇವರು ನನಗೇನು ಕೊಡಲಿಲ್ಲ, ಎಲ್ಲ ಹೊಂದಿಕೊಂಡಿದ್ದೇನೆ, ಈ ಮಗು ನಿಮ್ಮಿಂದಲೇ ನನಗೆ ಸಿಕ್ಕಿದೆ ಅನ್ನುತ್ತಾರೆ. ಆ ಮಗು ಹುಟ್ಟಿದ ನಂತರ ಆ ಮಗುವನ್ನು ದೇವರಿಗಾಗಿ ಬೆಳೆಸೋದಿಲ್ವಲ್ಲ, ದೇವರ ನಾಮ ಮಹಿಮೆ ಪಡಿಸುವ ಹಾಗೆ ಬೆಳೆಸೋದಿಲ್ವಲ್ಲ. ದೇವರು ಕೊಟ್ಟ ಮಗು ಎಂದು ಹೇಳ್ತಾರೆ, ದೆವ್ವಗಾಗಿ ಆ ಮಗುವನ್ನು ಬಳಸ್ತಾರೆ. ಅದು ಕಹಿಯಾದ ಫಲ, ಅದು ದೇವರಿಗೆ ಬಹಳ ನೋವುಂಟು ಮಾಡುತ್ತೆ. ನಿಮ್ಮಿಂದ ಆಶಿಸಿದ್ದದಲ್ಲ. ದೇವರೇ ನನಗೊಬ್ಬ ಮಗನನ್ನು ಕೊಡು ಅಂತ ಹನ್ನಳು ಕೇಳಿದ್ರೆ ದೇವರು ಮಗನನ್ನು ಕೊಟ್ಟರು. ನೀನು ಮಗನನ್ನು ಕೊಡೋದೇನು, ನಾನೇ ಹೊಂದಿಕೊಂಡಿದ್ದೇನೆ ಎಂದು ಹನ್ನ ಹೇಳಿದ್ದೇ ಆದರೆ, ಹನ್ನ ಏನೋ ದುಃಖದಲ್ಲಿ ಮೊದಲು ಹೇಳಿದಳು, ಆದರೆ ಈಗ ನಾನೇ ಯಾಕೆ ಮಗನಿಗೆ ಕೊಡಲಿ ಅಂದಿದ್ದೇ ಆದರೆ ಅವಳದು ಸರಿಯಾದ ಸಾಕ್ಷಿ ಇರ್ತಿರಲಿಲ್ಲ. ಕರ್ತನಿಗೆ ಕೊಟ್ಟ ಮಾತು ನೆರವೇರಿಸಿದಳು. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಕಹಿಯಾದವರಂತೆ ತಯಾರಾಗ್ತಿದ್ದೇವೆ. ನಾನು ಗಮನಿಸಿ ನೋಡಿದ್ದೇನೆ ಪ್ರಿಯರೇ, ಹೊಸದಾಗಿ ರಕ್ಷಿಸಲ್ಪಟ್ಟವರು ಉಜ್ಜೀವನದಿಂದ ನಡ್ಕೊಳ್ತಾರೆ, ದೇವರ ಕಾರ್ಯಗಳಲ್ಲಿ ಆಸಕ್ತರಾಗಿರ್ತಾರೆ. ಅದರ ಮೇರೆಗೆ ದೇವರು ಅವರಿಗೆ ದಿವ್ಯದಾನಗಳನ್ನು ಕೊಟ್ಟು ಆಶೀರ್ವದಿಸ್ತಾರೆ, ಆಸ್ತಿ ಪಾಸ್ತಿಗಳನ್ನು ಕೊಡ್ತಾರೆ, ಒಬ್ಬಂಟಿಗರನ್ನು ಕುಟುಂಬಸ್ಥರನ್ನಾಗಿ ಮಾಡಿ ಮಕ್ಕಳನ್ನು ಕೊಡ್ತಾರೆ. ಎಲ್ಲ ರೀತಿಯಲ್ಲಿ ಆಶೀರ್ವದಿಸಿದ ನಂತರ ಕರ್ತನ ಸನ್ನಿಧಿಗೆ ಬರೋದಿಲ್ಲ, ಕರ್ತನ ವಿಷಯದಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ದೇವರ ಕಾರ್ಯಗಳನ್ನು ಅಲಕ್ಷ್ಯ ಮಾಡ್ತಾರೆ. ಸ್ವಲ್ಪ ಗದರಿಸಿ ಎಚ್ಚರಿಸಿದರೆ ತಿರುಗಿ ಬೀಳುತ್ತಾರೆ. ನಾವು ಬೇರೆ ಚರ್ಚಿಗೆ ಹೋಗ್ತೇವೆ ಅನ್ನುತ್ತಾರೆ. ಇಂಥವರು ಕಹಿಯಾದ ದ್ರಾಕ್ಷಿ ಹಣ್ಣು ಬಿಡುವವರಾಗಿದ್ದಾರೆ. ಧರ್ಮೋಪದೇಶ ಕಾಂಡ 32:32 ಹೇಳೋದೇನೆಂದರೆ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 32ನೇ ವಚನ. ಇದನ್ನು ಬಹಳ ಚೆನ್ನಾಗಿ ನೆನಪಿಟ್ಕೊಳ್ಬಹುದು. ಅವರು ಸದೋಮ್ಯರೆಂಬ ದ್ರಾಕ್ಷಲತೆಯ ಒಂದು ಬಳ್ಳಿಯಾಗಿದ್ದಾರೆ. ಅದು ಗೋಮರ ಪಟ್ಟಣದ ತೋಟಗಳಲ್ಲಿ ಬೆಳೆಯುವ ಜಾತಿ. ಅದರ ಹಣ್ಣಿನ ಗೊಂಚಲು ವಿಷ. ಏನಂತೆ? ಅದರ ಹಣ್ಣಿನ ಗೊಂಚಲು ವಿಷ. ಅವರ ದ್ರಾಕ್ಷಲತೆ ಸದೋಮಿನ ದ್ರಾಕ್ಷಲತೆ ಆಗಿದೆ ಅಂತೆ. ಇವರು ಬಹಳ ಫಲಿಸುವುದು ಎಲ್ಲಿ ಅಂತೆ? ಸದೋಮಿನಲ್ಲಿ, ಗೋಮರದಲ್ಲಿ. ಸದೋಮ ಗೋಮರದಲ್ಲಿ ಇವರು ಬಹಳ ಹೆಚ್ಚಳ ಪಡ್ತಾರೆ. ಅಲ್ಲಿರಲು ಇವರು ಎಷ್ಟೋ ಇಷ್ಟಪಡ್ತಾರೆ, ಎಷ್ಟೋ ಇನ್ವಾಲ್ವ್ ಆಗ್ತಾರೆ. ಸದೋಮ ಗೋಮರ ಅಂದ್ರೆ ಏನು? ತಿನ್ನೋದು, ಕುಡಿಯೋದು, ತೂಗಾಡೋದು, ಆಟ ಆಡೋದು, ಮದುವೆ ಮಾಡಿಕೊಡೋದು, ಅಂದರೆ ಇಷ್ಟ ಬಂದಂತೆ ಜೀವಿಸುವುದು ಎಂದರ್ಥ. ಚರ್ಚಲ್ಲಿ 3 ಗಂಟೆ ಕೂತ್ಕೊಡ್ರಿ ಅಂದರೆ ಕೂತ್ಕೊಳ್ಳಲ್ಲ. ಆದರೆ ದುಷ್ಟರ ಔತಣಕ್ಕೆ ಹೋಗ್ತಾರೆ, ಕ್ಲಬ್ಗಳಿಗೆ ಹೋಗ್ತಾರೆ, ಪಬ್ಗಳಿಗೆ ಹೋಗ್ತಾರೆ, ಮೂವೀಸಿಗೆ ಹೋಗ್ತಾರೆ. ತಪ್ಪೇನು ಎಂದು ದಬಾಯಿಸ್ತಾರಲ್ಲವೇ, ಅದು ಕಹಿಯಾದ ಹಣ್ಣು. ಕಹಿ. ಲೋಕದಲ್ಲಿ ಆನಂದಿಸ್ತಿದ್ದೇವೆ, ದೇವರಲ್ಲಿ ಆನಂದಿಸ್ಲಿಕ್ಕಾಗ್ತಿಲ್ಲ. ಸಭೆಗೆ ಬಂದಾಗ ಮುಖ ಮುದುರಿಸಿಕೊಂಡು ಸೀರಿಯಸ್ ಆಗಿ ಕೂತ್ಕೊಳ್ತಾರೆ. ಕ್ರಿಕೆಟ್ ಮ್ಯಾಚ್ ನೋಡುವಾಗೇನೋ ಹಿಗ್ಗುತ್ತಾ ನೋಡ್ತಾರೆ. ಕಾರಣವೇನು? ನೀವು ಯಾವುದರಲ್ಲಿ ಆನಂದಿಸ್ತಾ ಇದ್ದೀರಿ? ಕರ್ತನಲ್ಲಿ ಆನಂದಿಸಬೇಕೆಂದು ಬೈಬಲ್ ಹೇಳ್ತದೆ. ದೇವರು ನನ್ನನ್ನು ಹುಟ್ಟಿಸಿದ್ದಾರೆ, ರಕ್ಷಿಸಿದ್ದಾರೆ, ದಿವ್ಯದಾನಗಳಿಂದ ತುಂಬಿಸಿದ್ದಾರೆ, ನನ್ನನ್ನು ಆಶೀರ್ವದಿಸ್ತಿದ್ದಾರೆ, ನಾನು ಏನಾಗಿದ್ದೇನೋ ಆತನ ಕೃಪೆಯಿಂದಲೇ ಅನ್ನುವವರು ಆತನಲ್ಲಿ ಆನಂದ ಪಡ್ತಾರೆ ಹೊರತು ಲೋಕದಲ್ಲಿ ಆನಂದ ಪಡಲ್ಲ ಪ್ರಿಯರೇ. ಭಕ್ತಿಹೀನರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ದೇವರ ಆಲಯದಲ್ಲಿರುವಂಥದ್ದೇ ನನಗೆ ಭಾಗ್ಯವಾಗಿದೆ ಅನ್ನುತ್ತಾನೆ ಭಕ್ತನಾದ ದಾವೀದನು. ಕಹಿಯಾಗಿ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ದೇವರಿಗೆ ವಿರುದ್ಧವಾಗಿ ಮಾತಾಡೋದು, ದೇವರ ವಿಷಯಗಳಲ್ಲಿ ವಾದ ವಿವಾದ ಇಟ್ಕೊಳ್ಳೋದು, ದೇವರ ಚಿತ್ತಕ್ಕೆ ವಿಧೇಯರಾಗದೇ ಇರುವುದು, ನಿಮ್ಮ ಇಷ್ಟ ನೆರವೇರಿಸಿಕೊಳ್ಳೋದು, ನಿಮ್ಮ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವುದು, ಇವೆಲ್ಲ ಕೂಡ ದೇವರು ನಿಮಗೆ ಎಷ್ಟೋ ಮೇಲು ಮಾಡಿದ್ರೂ ಕೂಡ ಹೀಗೆ ನಡೆದುಕೊಂಡ್ರೆ ಇದು ಕಹಿಯಾಗಿರುವುದಿಲ್ಲವೋ? ಅವರು ಬಿಡುವ ಹಣ್ಣು ಕೆಟ್ಟ ಹಣ್ಣು. ಅಂದರೆ ಹುಚ್ಚರಂತೆ ಕೆಲವರು ಪ್ರವರ್ತಿಸ್ತಾರೆ ನೋಡಿ. ದೇವರ ಉಪಕಾರಗಳನ್ನು ಮರೆತವರು ಹುಚ್ಚರಾಗಿದ್ದಾರೆ. ಹುಚ್ಚರಿಗೆ ಗತ ನೆನಪಾಗಲ್ಲ, ಕಾಮನ್ ಸೆನ್ಸ್ ಇರಲ್ಲ, ಅವ್ರೇನ್ ಮಾಡ್ತಾರೆಂದು ಅವರಿಗೆ ಗೊತ್ತಿರಲ್ಲ. ಈ ದಿನ ಬಹಳಷ್ಟು ಜನ ಒಮ್ಮೆ ಒಳ್ಳೆ ವಿಶ್ವಾಸಿಗಳಾಗಿದ್ದಂಥವರು ಸ್ವಲ್ಪವೂ ಅಂತಹ ಸ್ಥಾನದಲ್ಲಿರದೆ ಅವಿಶ್ವಾಸಿಗಳಿಗಿಂತಲೂ ಕೆಟ್ಟವರಾಗ್ಬಿಡ್ತಿದ್ದಾರೆ. ಹೌದು ಪ್ರಿಯರೇ, ದೇವರ ಪ್ರೀತಿ ಹಗುರವಾಗುವಾಗ, ದೇವರ ಕಾರ್ಯಗಳನ್ನು ಅಲಕ್ಷ್ಯ ಮಾಡುವಾಗ, ಭಕ್ತಿ ಒಂದು ಆಚಾರವಾಗುವಾಗ ತಿಳಿದು ಪಾಪ ಮಾಡುವಂಥವರು ಯೇಸುವನ್ನು ಮತ್ತೊಮ್ಮೆ ಬಹಿರಂಗವಾಗಿ ಶಿಲುಬೆಗೆ ಹಾಕುವವರಾಗಿರ್ತಾರೆ. ಅಂಥವರನ್ನು ಮಾನಸಾಂತರಕ್ಕೆ ನಡೆಸುವುದು ಅಸಾಧ್ಯವೆಂದು ಬೈಬಲ್ ಹೇಳ್ತದೆ. ದಯವಿಟ್ಟು ಅಂತಹ ಸ್ಥಿತಿಗೆ ಬಿದ್ದು ಹೋಗಬೇಡಿರಿ. ದೇವರಿಗಿಂತಲೂ ನೀವು ಬೇರೆ ಏನಾದರೂ ಹೆಚ್ಚಾಗಿ ಪ್ರೀತಿಸುವುದಾದರೆ ನಿಮ್ಮೊಳಗೆ ಕ್ರಿಸ್ತನನ್ನು ಪ್ರೀತಿಸುವ ಫಲ ಇಲ್ಲ ಎಂದರ್ಥ. ನೀವು
ಲೋಕದಲ್ಲಿರುವವುಗಳನ್ನೆಲ್ಲ ಆಶಿಸುತ್ತಾ ದೇವರ ಸನ್ನಿಧಿ ಕೋರಿಕೊಳ್ಳಲಾರದವರಾಗಿರೋದಾದರೆ ನಿಮ್ಮೊಳಗೆ ಆತ್ಮಫಲ ಎಂಬ ಆಸೆ ನಿಮ್ಮಲ್ಲಿಲ್ಲ ಎಂದರ್ಥ. ಹಣದ ಆಸೆ ಈ ದಿನ ಮನುಷ್ಯರಿಗೆ ಹಿಡಿದು ದೇವರಿಂದ ಅವರನ್ನು ದೂರ ಮಾಡ್ತಿದೆ. ಲೋಕದಲ್ಲಿ ಮನುಷ್ಯರ ಮೆಚ್ಚುಗೆ ಹೊಂದಬೇಕು, ಮನುಷ್ಯರ ಮುಂದೆ ಗಣ್ಯರಂತೆ ಕಾಣಿಸಬೇಕು, ಮನುಷ್ಯರ ಮೆಚ್ಚುಗೆ ಹೊಂದಬೇಕೆಂದು ಆಶಿಸುವವರು ಕಹಿಯಾದ ಫಲ ಫಲಿಸುವವರಿಗೆ ಸಮಾನವಾಗಿದ್ದಾರೆ. ಒಮ್ಮೆ ಆಲೋಚಿಸಿ, ದೇವರನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ? ನಾನು ದೇವರಿಂದ ಒಂದೇ ಒಂದು ವಾರ ಬೇಡಿಕೊಂಡೆ, ಅದಕ್ಕಾಗಿಯೇ ಕಾದು ಎದುರು ನೋಡ್ತೇನೆ. ದಾವೀದನು ಹೇಳ್ತಾನೆ, ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ಪ್ರಸನ್ನತೆ ನೋಡಬೇಕೆಂದು ನನ್ನ ಜೀವಿತ ಕಾಲವೆಲ್ಲ ಆತನ ಆಲಯದಲ್ಲಿರಬೇಕೆಂದು ಬಯಸ್ತಾನೆ. ದೇವರನ್ನು ಪ್ರೀತಿಸುವವರು ಕೃತಜ್ಞತೆಯುಳ್ಳವರಾಗಿರ್ತಾರೆ, ಕುಗ್ಗಿದ ಜಜ್ಜಿದ ಹೃದಯವುಳ್ಳವರಾಗಿರ್ತಾರೆ. ನಿಮ್ಮ ಹೃದಯದೊಳಗಿಂದ ಕುಗ್ಗಿದ ಜಜ್ಜಿದ ಸ್ಥಿತಿ ಅದು ದೇವರಿಗೆ ಇಂಪಾದ ಧೂಪವಾಗಿರುತ್ತೆ. ಯೆಶಯ್ಯ, ನನ್ನ ಹೃದಯವನ್ನು ಈ ದಿನ ದರ್ಶಿಸಿರಿ. ಸ್ತುತಿ ಕೃತಜ್ಞತೆಯುಳ್ಳ ಹೃದಯವನ್ನು, ಈ ಲೋಕದಲ್ಲಿರುವವುಗಳಿಗಿಂತ ಬೇರೆ ಎಲ್ಲದಕ್ಕಿಂತಲೂ ನಿಮ್ಮನ್ನೇ ಪ್ರೀತಿಸುವಂತಹ ಜೀವಿತವನ್ನು, ನಿಮಗೋಸ್ಕರ ಜೀವಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ ಎಂದು ಕರ್ತನಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮ್ಮನ್ನು ದರ್ಶಿಸಿರಿ. ನಿಮ್ಮ ಮೇಲುಗಳನ್ನು ಹೊಂದಿಕೊಂಡು ಅವುಗಳ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸದೆ ವಿರಕ್ತಿಯಿಂದ ಮಾತಾಡಿ ದೇವರ ವಿಷಯಗಳಲ್ಲಿ ನಿರ್ಲಕ್ಷ್ಯರಾಗಿರುತ್ತಾ ಲೋಕದಲ್ಲಿ ಆನಂದಿಸುವಂತಹ ಪ್ರತಿಯೊಬ್ಬರನ್ನು ಈ ಉದಯ ಕಾಲದಲ್ಲಿ ಸಂಧಿಸಿರಿ. ಒಮ್ಮೆ ಒಳ್ಳೆ ಭಕ್ತಿಯಲ್ಲಿದ್ದು ಮೊದಲ ಪ್ರೀತಿಯನ್ನು ಬಿಟ್ಟು ಆಚಾರ ಸ್ಥಿತಿಗೆ ಬಿದ್ದೋದಂಥವರನ್ನು ದರ್ಶಿಸಿರಿ ದೇವರೇ. ನಾನು ಐಶ್ವರ್ಯವಂತ, ಐಶ್ವರ್ಯ ಕೂಡಿಟ್ಕೊಳ್ತಿದ್ದೇನೆ, ನನಗೆ ಯಾವುದು ಕಡಿಮೆ ಎಂಬುದಾಗಿ ಅಹಂಕಾರ ಪಡುವ ಕಹಿಯಾದ ವಿಷದ್ರಾಕ್ಷೆಯಾಗಿ ನಾವಿರದಂತೆ ತಂದೆಯೇ, ದೀನನು ದರಿದ್ರನು ಆಗಿದ್ದ ನಾನು ಈ ದಿನ ಏನಾಗಿದ್ದೇನೆ ನಿಮ್ಮ ಕೃಪೆಯಿಂದಲೇ ಆಗಿದ್ದೇನೆಂದು ತಗ್ಗಿಸಿಕೊಂಡ ಹೃದಯದಿಂದ ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಮಧುರವಾದ ಪ್ರೀತಿ ಲೋಕಕ್ಕೆ ಸಾರಿ ಹೇಳುತ್ತಾ ನಾವು ಅನುಭವಿಸುತ್ತಾ ಇರುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಒಮ್ಮೆ ನೀವು ದೇವರಲ್ಲಿ ಹೇಗಿದ್ದೀರಿ ಎಂದು ನೋಡಿಕೊಳ್ಳಿರಿ, ಪಶ್ಚಾತ್ತಾಪ ಪಡಿರಿ. ದೇವರಿಗೋಸ್ಕರ ಫಲಿಸೋಣ. ಈ ನೂತನ ವರ್ಷದಲ್ಲಿ ಆತನು ಆಶಿಸಿದ ಸ್ಥಾನದಲ್ಲಿ ಜೀವಿಸೋಣ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳು, ಭಾರಗಳು, ಪರಿಸ್ಥಿತಿಗಳು ತಿಳಿಯಪಡಿಸಲು ಇಚ್ಛಿಸುವುದಾದರೆ ನಿಮ್ಮ ಮನವಿಗಳೆಲ್ಲ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಮೂಲಕ ನಮಗೆ ಕಳಿಸಿಕೊಡಿರಿ. ನೀವು ತಿಳಿಯಪಡಿಸುತ್ತಿರುವ ಮನವಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾದ ರೀತಿಯಲ್ಲಿ ದೇವರು ನಮಗೆ ಬಿಡುಗಡೆಯನ್ನು, ಆಶೀರ್ವಾದವನ್ನು ಅನುಗ್ರಹಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಹಾಗೂ ನಿಮ್ಮ ಚರ್ಚ್ನಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಎಲ್ಲರೂ ಸೇರಿ ಜೊತೆಯಾಗಿ ಪ್ರಾರ್ಥನೆ ಮಾಡಿರಿ. ದೈವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.